ರಾಮಾಯಣದ ಕಥಾಶ್ರವಣ ಆಗ್ತಾ ಇರುವಾಗ ಹನುಮಂತ ಬಂದಿರ್ತಾನೆ ಅನ್ನೋದು ನಮ್ಮ ಭಾವನೆ ಅಲ್ಲ, ಇದು ನಿಜ. ಕಲಿಕಾಲದಲ್ಲಿ ಒಂದು ಪ್ರಸಂಗದಲ್ಲಿ ರಾಮಾಯಣದ ಕಥಾಶ್ರವಣ ಆಗ್ತಾ ಇರಬೇಕಾದ್ರೆ ಹನುಮಂತ ಬಂದಂತ ಒಂದು ಪ್ರಸಂಗವನ್ನ ನಿಮಗೆ ಹೇಳ್ತೇನೆ. ನೀವೆಲ್ಲ ಛತ್ರಪತಿ ಮಹಾರಾಜ ಶಿವಾಜಿಯವರ ಹೆಸರನ್ನ ಕೇಳಿದ್ದೀರ ತಾನೆ? ಛತ್ರಪತಿ ಶಿವಾಜಿ ಮಹಾರಾಜ ಹೆಸರು ಎಲ್ಲರಿಗೂ ಗೊತ್ತು. ಶಿವಾಜಿಯವರು 400 ವರ್ಷಗಳ ಹಿಂದೆ ಸನಾತನ ಧರ್ಮದ ಉಳಿವಿಗಾಗಿ ಹೋರಾಟ ಮಾಡಿ ಅವರ ಜೀವನವನ್ನೇ ತ್ಯಾಗ ಮಾಡದಲ್ಲೇ ಇದ್ದಿದ್ದರೆ ಇವತ್ತು ನಾವು ನೀವು ವರದಾಂಜನೇಯನ ಲಕ್ಷ ಕೃತ್ಯ ಅರ್ಚನೆಯನ್ನ ಮಾಡಲಿಕ್ಕೆ ಆಗ್ತಾ ಇದ್ದಿಲ್ಲ ಅಂತ ನಾನು ಘಂಟಾಘೋಷವಾಗಿ ಹೇಳ್ತಾನೆ. ಅಂತ ಮಹಾನುಭಾವನ ಕಾಲ. ಶಿವಾಜಿ ಮಹಾರಾಜನಿಗೆ ಗುರು ಜೀಜಾಬಾಯಿ, ಅವರ ತಾಯಿ ಸಮರ್ಥ ರಾಮದಾಸರು ಅಂತ ಇರ್ತಾರೆ. ಅವರು ಕೂಡ ಶಿವಾಜಿಯ ಗುರುಗಳು. ಒಂದು ಸರಿ ಏನಾಗುತ್ತೆ, ನಮ್ಮ ಶಿವಾಜಿ ಮಹಾರಾಜ ಸಮರ್ಥ ರಾಮದಾಸರ ಹತ್ರ ರಾಮಾಯಣದ ಕಥಾಶ್ರವಣವನ್ನ ಏರ್ಪಾಡು ಮಾಡಿರ್ತಾನೆ. ಶಿವಾಜಿ ಮಹಾರಾಜ ಬಂದು ಕುಳಿತಿರ್ತಾನೆ, ಅವನ ತಾಯಿ ಜೀಜಾಬಾಯಿ ಕೂಡ ಬಂದು ಕೂತಿರ್ತಾಳೆ, ಸಮಸ್ತರು ಬಂದು ನಾಗರಿಕರು ಕುಳಿತಿರ್ತಾರೆ. ಸಮರ್ಥ ರಾಮದಾಸರು ಶಿವಾಜಿಯ ಗುರುಗಳು ರಾಮಕಥೆಯನ್ನು ಆರಂಭ ಮಾಡ್ತಾರೆ. ನಮ್ಮ ಹನುಮಂತ ಎಲ್ಲಿರ್ತಾನೋ ಬಂದೇ ಬಿಡ್ತಾನೆ ಮಾರಾಯ. ಹನುಮಂತ ಕಲಿಗಾಲದಲ್ಲಿ ಹನುಮಂತರಾಗೆ ಬಂದುಬಿಟ್ಟ ಅಂತ ಇಟ್ಕೊಳ್ಳಿ ನಮ್ಮ ಮುಂದೆ. ಇವಾಗ ನಾವು ನಂಬೋದಿಲ್ಲ, ಅಜ್ಞಾನ. ನಾವೇನು ಅನ್ಕೋತೀವಿ, ಮೇಕಪ್ ಯಾರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ಕೋತೀವಿ. ಹಾಗಾಗಿ ಹನುಮಂತನಿಗೆ ಇದು ಗೊತ್ತು. ಹನುಮಂತ ಅವತ್ತು ಶಿವಾಜಿಯ ಆಸ್ಥಾನಕ್ಕೆ ಒಬ್ಬ ಬಾಲಕನಾಗಿ ಬಂದು ಕೂತ್ಕೋತಾನೆ. ಆಗ ಸಮರ್ಥ ರಾಮದಾಸರ ರಾಮಾಯಣದ ಕಥನ ಆಗ್ತಾ ಇರುತ್ತೆ. ಸೀತಾನ್ವೇಷಣೆಯ ಒಂದು ಸನ್ನಿವೇಶ ಬರುತ್ತೆ. ಆವಾಗ ರಾಮದಾಸರು ಹೇಳ್ತಾರೆ, ಸೀತೆಯನ್ನ ರಾವಣ ಅಶೋಕವನದಲ್ಲಿ ಬಂಧನದಲ್ಲಿ ಇಟ್ಟಿದ್ದ ಅಂತ ಹೇಳ್ತಾರೆ. ಬಾಲಕ ಹನುಮಂತ ಮನಸ್ಸಲ್ಲಿ ಹೇಳ್ಕೊತಾನೆ, ಹೌದು, ಅಶೋಕವನ ತುಂಬಾ ಸುಂದರವಾಗಿತ್ತು. ನಮ್ಮ ಹನುಮಂತ ಮನಸ್ಸಲ್ಲಿ ಹೇಳ್ಕೊತಾನೆ, ಹೌದು, ಅಶೋಕವನದಲ್ಲಿ ಒಂದು ಸಣ್ಣ ನದಿ ಹರಿತಾ ಇತ್ತು. ಹೌದು ರಾಮದಾಸರೇ, ಹನುಮಂತ ಹೇಳ್ಕೊತಾನೆ. ಆಮೇಲೆ ಸೀತಾಮಾತೆಯನ್ನ ರಾವಣ ಅಶೋಕ ವೃಕ್ಷದ ತಳಗಡೆ ಕುಳಿರಿಸ್ಬಿಟ್ಟಿದ್ದ ಬಂಧನದಲ್ಲಿ. ಹೌದು, ಅವನ ಸುತ್ತ ಭಯಂಕರವಾದ ರಾಕ್ಷಸಿಯರು ಇದ್ದರು. ಹನುಮಂತ ಅನ್ಕೋತಾನೆ ಮನಸ್ಸಲ್ಲಿ, ಹೌದು. ಆಮೇಲೆ ಸಮರ್ಥ ರಾಮದಾಸರು ಹೇಳ್ತಾರೆ, ಸೀತಾಮಾತೆಯ ಸುತ್ತ ಗಿಡಗಳಲ್ಲಿ ತುಂಬಾ ಸುಂದರವಾದ ಬಿಳಿ ಹೂವುಗಳು ಬಿಟ್ಟಿದ್ದವು ಅಂತ ಹೇಳ್ತಾರೆ. ಹನುಮಂತ ತಕ್ಷಣ ಎದ್ದು ಹೇಳ್ತಾನೆ, ಗುರುಗಳೇ ತಪ್ಪು ಹೇಳ್ತಾ ಇದ್ದೀರಾ. ಸೀತಾಮಾತೆಯ ಸುತ್ತ ಆ ದಿನ ಇದ್ದದ್ದು ಕೆಂಪು ಹೂವುಗಳು ಅಂತ ಹೇಳ್ತಾನೆ. ಯಾವಾಗ ಬಾಲಕ ಎದ್ದು ನಿಂತ್ಕೋತಾನೆ ಯಾರಿಗೂ ಗೊತ್ತಾಗುವುದಿಲ್ಲ. ಸಮರ್ಥ ರಾಮದಾಸರಿಗೆ ಮಾತ್ರ ಗೊತ್ತಾಗ್ಬಿಡುತ್ತೆ, ಈತ ಸಾಮಾನ್ಯ ಬಾಲಕನಲ್ಲ, ಇವನು ಹನುಮಂತ ಬಂದಿದ್ದಾನೆ ಅಂದ್ಬಿಟ್ಟು ಮತ್ತೆ ಸಮರ್ಥದಾಸರು ಘಂಟಾಘೋಷವಾಗಿ ಹೇಳ್ತಾರೆ, ಆ ದಿನ ಸೀತೆಯ ಸುತ್ತ ಇದ್ದದ್ದು ಬಿಳಿಯ ಹೂವಿನ ಗಿಡಗಳು ಅಂತ ಹೇಳ್ತಾರೆ. ಹನುಮಂತ ಹೇಳ್ತಾನೆ, ಇಲ್ಲ ಗುರುಗಳೇ, ಅವತ್ತು ಇದ್ದಿದ್ದು ಕೆಂಪು ಹೂಗಳು ಅಂತ ಹೇಳ್ತಾನೆ. ಆವಾಗ ನಮ್ಮ ಶಿವಾಜಿಯ ಪೊಲೀಸ್ನವ್ರು ಇದಾರಲ್ಲ, ಏ ಹುಡುಗ, ಯಾಕೋ ಪ್ರವಚನಕ್ಕೆ ತೊಂದರೆ ಮಾಡ್ತೀಯಾ, ನಡಿವರೆಗೆ ಅಂತ ಬಾಲಕನನ್ನ ಹಿಡಿದು ಎಳ್ಕೊಂಡು ಹೋಗೋದಕ್ಕೆ ಬರ್ತಾರೆ. ಸಮರ್ಥ ರಾಮದಾಸ್ ಹೇಳ್ತಾರೆ, ಆ ಹುಡುಗನನ್ನ ತಡಿಬೇಡಿ, ಆ ಹುಡುಗನನ್ನ ಹೊರಗೆ ಕಳಿಸ್ಬೇಡಿ, ಅವನನ್ನ ವೇದಿಕೆ ಹತ್ರ ಕಳಿಸಿ ಅಂತಾರೆ. ಎಲ್ರಿಗೂ ಆಶ್ಚರ್ಯ ಆಗುತ್ತೆ. ಆವಾಗ ಸಮರ್ಥ ರಾಮದಾಸರು ಏನು ಮಾಡ್ತಾರೆ, ಹುಡುಗನನ್ನ ಕರೆದು ಅವ್ರಿಗಿಂತ ಒಂದು ಎತ್ತರದ ಪೀಠ ಇರುತ್ತೆ, ಅಲ್ಲಿ ಕುಳ್ಳಿರಿಸ್ಬಿಡ್ತಾರೆ. ಎಲ್ಲರೂ ಕಣ್ಕಂಡು ಬಿಟ್ಕೊಂಡು ನೋಡ್ತಾ ಇರ್ತಾರೆ. ಇದು ಯಾವುದೋ ಚಿಕ್ಕ ಹುಡುಗ ವಿವೇಕದ ಮಾತಾಡ್ತಾ ಇದ್ದಾನೆ, ಇವನನ್ನು ತಗೊಂಡೋಗಿ ನಮ್ಮ ಗುರುಗಳು ಆ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ರಲ್ಲ, ಏನಿದು ಅಂತ ನೋಡ್ತಾ ಇರ್ತಾರೆ. ರಾಮಾಯಣದ ಕಥನ ಮುಂದುವರಿಯುತ್ತೆ. ನಮ್ಮ ಹನುಮಂತ ವಿನಮ್ರತೆಯಲ್ಲಿ ಅವನೇ ನಂಬರ್ 1. ರಾಮದಾಸರು ರಾಮಾಯಣದ ಪಾರಾಯಣ ಮಾಡ್ತಾ ಇರ್ಬೇಕಾದ್ರೆ ಹನುಮಂತ ಮೇಲೆ ಕೂರುವುದುಂಟೆ, ಇಳಿದು ರಾಮದಾಸರ ಕಾಲಡಿಯಲ್ಲಿ ಕೂತು ರಾಮಕಥೆ ಮುಗಿಯುವವರೆಗೆ ಆ ದಿನ ಇದ್ದು ಆಮೇಲೆ ಹೊರಡ್ತಾನೆ.
ಆದರೆ ಹನುಮಂತನ ಮನಸ್ಸಿನಲ್ಲಿ ಒಂದು ಸಂದೇಹ ಉಳಿಯುತ್ತೆ. ನಾನು ಅವತ್ತು ಅಶೋಕವನದಲ್ಲಿ ನೋಡಿದ್ದು ಕೆಂಪು ಹೂವು, ರಾಮದಾಸರು ಬಿಳಿ ಹೂವು ಅಂತ ಹೇಳ್ತಾರಲ್ಲ ಅಂತ ಹೇಳಿಬಿಟ್ಟು ಅನುಮಾನ ಪರಿಹಾರಕ್ಕೆ ಅಂತ ರಾಮದೇವರ ಹತ್ರ ಹೋಗ್ತಾನೆ. ರಾಮದೇವರೇ, ಶಿವಾಜಿಯವರ ಆಸ್ಥಾನಕ್ಕೆ ಹೋಗಿದ್ದೆ, ತುಂಬ ಸಂತೋಷ. ಸಮರ್ಥ ರಾಮದಾಸರು ರಾಮಾಯಣ ಮಾಡ್ತಾ ಇದ್ರು, ತುಂಬ ಸಂತೋಷ. ಆದರೆ ರಾಮದಾಸರು ಒಂದು ತಪ್ಪು ಹೇಳಿಬಿಟ್ರು. ಶ್ರೀರಾಮ ಏನು ತಪ್ಪು ಹೇಳಿದ್ರು? ಸೀತೆ ಅಶೋಕವನದಲ್ಲಿದ್ದಾಗ ಆಕೆಯ ಸುತ್ತ ಇದ್ದದ್ದು ಬಿಳಿ ಹೂವಿನ ಗಿಡಗಳು ಅಂತ ಸಮರ್ಥ ರಾಮದಾಸರು ಹೇಳ್ತಾರೆ. ರಾಮ, ನಾನು ಕಣ್ಣಾರೆ ನೋಡಿದ್ದೀನಿ, ನಾನು ಐ ವಿಟ್ನೆಸ್ಸು, ಅವತ್ತಿದ್ದಿದ್ದು ಕೆಂಪು ಹೂಗಳು ಅಂತ ಹೇಳ್ತಾನೆ. ಆಗ ಶ್ರೀರಾಮಚಂದ್ರ ದಿವ್ಯ ದೃಷ್ಟಿಯಲ್ಲಿ ಯೋಚಿಸಿ ಹೇಳ್ತಾನೆ, ಹನುಮಂತ, ಸಮರ್ಥ ರಾಮದಾಸರು ಮಹಾಜ್ಞಾನಿಗಳು ಕಣೋ, ಅವ್ರು ತಪ್ಪು ಹೇಳಕ್ಕೆ ಸಾಧ್ಯ ಇಲ್ಲ, ಅದು ಬಿಳಿ ಹೂವೇ ಅಂತ ಹೇಳ್ಬಿಡ್ತಾನೆ. ಈಗ ಹನುಮಂತನಿಗೆ ಅನುಮಾನ ಬಂದ್ಬಿಡುತ್ತೆ, ಏನಿದು ನಾನು ನೋಡಿದ್ದೆ ಸುಳ್ಳೆ? ಈ ರಾಮ ಅಶೋಕವನವನ್ನು ನೋಡೇ ಇಲ್ಲ, ಯುದ್ಧ ಮಾಡ್ದ, ಹಾಗೆ ಯುದ್ಧದಿಂದ ಹಾಗೆ ಹೋಗ್ಬಿಟ್ಟ. ಸೀತಮ್ಮ ಒಬ್ಬರೇ ನೋಡಿರೋದು ಅಶೋಕವನನ, ಸೀತಮ್ಮಂಗೆ ಹೋಗಿ ಕೇಳ್ತೀನಿ ಅಂದ್ಬಿಟ್ಟು ಸೀತಾಮಾತೆಯ ಹತ್ರ ಹೋಗಿ ಹನುಮಂತ ಕೇಳ್ತಾನೆ, ಏನು ಬಂದೆ ಮಗು ಅಂತಾರೆ ಸೀತಾ ಹನುಮಂತನನ್ನ ಮಗು ಮಗು ಅಂತಲೇ ಕರೀತಾ ಇದ್ದಿದ್ದು. ಸೀತಮ್ಮ ತಾಯಿ, ಹನುಮಂತ ಮಗ. ಆವಾಗ ನಮ್ಮ ಹನುಮಂತ ಹೇಳ್ತಾನೆ, ಸೀತಮ್ಮ, ನೀವು ಅಶೋಕವನದಲ್ಲಿ ಇದ್ರಿ ತಾನೇ, ನಿಮ್ಮನ್ನ ರಾವಣ ಬಂಧನದಲ್ಲಿ ಇಟ್ಟಿದ್ದ ತಾನೇ, ಆಗ ನಿಮ್ಮ ಸುತ್ತ ಇದ್ದಿದ್ದು, ಅಶೋಕ ವೃಕ್ಷದ ಸುತ್ತ ಇದ್ದಿದ್ದು ಕೆಂಪು ಹೂವಿನ ಗಿಡಗಳು ತಾನೇ ಅಂತ ಕೇಳ್ತಾನೆ. ಸೀತಮ್ಮ ಸ್ವಲ್ಪ ಯೋಚಿಸಿ ಹೇಳ್ತಾರೆ, ಇಲ್ಲ ಮಗು, ಸಮರ್ಥ ರಾಮದಾಸರು ಸರಿಯಾಗೇ ಹೇಳಿದ್ದಾರೆ, ಅವತ್ತು ಇದ್ದಿದ್ದು ಬಿಳಿಯ ಹೂವಿನ ಗಿಡಗಳೇ ನನ್ನ ಸುತ್ತ ಅಂತ ಸೀತಮ್ಮ ಹೇಳ್ಬಿಡ್ತಾರೆ. ಹನುಮಂತ ಹೇಳ್ತಾನೆ, ಏನು ತಾಯಿ, ನಾನು ನೀನು ಇಬ್ಬರೇ ಐ ವಿಟ್ನೆಸ್ ಆ ಒಂದು ಇವೆಂಟ್ಗೆ, ನೀವು ಬಿಳಿ ಹೂವು ಅಂತ ಹೇಳ್ತಾ ಇದ್ದೀರಾ, ನಾನು ನೋಡಿದ್ದು ಕೆಂಪು ಹೂವಲ್ಲ ಅಂತ ಹೇಳಿದ್ರು ಕೂಡ ಸೀತಮ್ಮ ಒಪ್ಪೋದಿಲ್ಲ. ಅವತ್ತು ನನ್ನ ಸುತ್ತ ಇದ್ದಿದ್ದು ಬಿಳಿಯ ಹೂಗಳೇ, ಸಮರ್ಥ ರಾಮದಾಸರು ಸರಿ ಅಂತ ಸೀತಮ್ಮ ಹೇಳ್ಬಿಡ್ತಾರೆ. ನಮ್ಮ ಹನುಮಂತನಿಗೆ ತಲೆಯಲ್ಲಿ ಹುಳ ಬಿಟ್ಟಂಗೆ ಆಗುತ್ತೆ. ಈ ಸಂದೇಹವನ್ನು ಯಾರಪ್ಪ ಪರಿಹಾರ ಮಾಡೋರು ಯೋಚಿಸ್ತಾ ಇರ್ತಾನೆ. ನಿಮಗೆಲ್ಲ ಗೊತ್ತಿರಲಿ, ಹನುಮಂತ ಕನ್ನಡಿಗ, ಕರ್ನಾಟಕದವನು, ಅವನ ಮಾತೃಭಾಷೆ ಕನ್ನಡ. ಕನ್ನಡದಲ್ಲಿ ಒಂದು ಮಾತು ಹೇಳ್ತೇವೆ, ಮನೆಯೇ ಮೊದಲ ಪಾಠಶಾಲೆ, ಜನನಿ ತಾನೇ ಮೊದಲ ಗುರುವು. ರಾಮನಿಗಿಂತ ಸೀತೆಗಿಂತ ನಮ್ಮ ಇದ್ದಾಳಲ್ಲ ಸೀತಾ ಅಂಜನಿ ದೇವಿ, ಅವಳನ್ನೇ ಹೋಗಿ ಕೇಳ್ಬಿಡ್ತೀನಿ, ಅವಳೇ ಇದಕ್ಕೆ ಪರಿಹಾರ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ಸೀದಾ ನಮ್ಮ ಹನುಮದೇವರು ಅಂಜನಾದೇವಿ ತಾಯಿ ಹತ್ರ ಹೋಗ್ತಾರೆ. ಅಂಜನಾದೇವಿ ಮಹಾಜ್ಞಾನಿ, ಮಹಾಮಾತೆ, ಭಾರತದ ಮಹಾಮಾತೆಯರಲ್ಲಿ ಮೊದಲಿಗರು ಅಂಜನಾದೇವಿ. ಅಂಜನಾದೇವಿ ಹತ್ರ ಹೋಗಿ ಅರಿಕೆ ಮಾಡ್ಕೋತಾನೆ ಹನುಮಂತ, ಅಮ್ಮ ನೋಡು, ಸಮರ್ಥ ರಾಮದಾಸರ ರಾಮಾಯಣದ ಕಥಾ ಪ್ರವಚನದಲ್ಲಿ ರಾಮದಾಸರು ಇವತ್ತು ಒಂದು ತಪ್ಪು ಹೇಳ್ಬಿಟ್ರಮ್ಮ. ಏನು ತಪ್ಪು ಹೇಳ್ಬಿಟ್ರಪ್ಪ? ಅಶೋಕವನದಲ್ಲಿ ಕೂತಿದ್ದಲ್ಲ ಸೀತೆ, ಅವಳ ಸುತ್ತ ಇದ್ದಿದ್ದು ಕೆಂಪು ಹೂಗಳು ನಾನು ಕಣ್ಣಾರೆ ನೋಡಿದ್ದೇನೆ. ರಾಮದಾಸರು ಅದನ್ನು ಬಿಳಿ ಹೂವು ಅಂತ ಹೇಳಿದ್ರು, ರಾಮನಿಗೆ ಕೇಳಿದ್ರು ಬಿಳಿ ಹೂವು ಅಂತ ಹೇಳ್ತಾರೆ, ಸೀತಮ್ಮನವರಿಗೆ ಕೇಳಿದ್ರು ಬಿಳಿ ಹೂವು ಅಂತ ಹೇಳ್ತಾರೆ. ಯಾವ್ದು ಸರಿಯಮ್ಮ ಅಂತ ಕೇಳ್ತಾರೆ. ಮಹಾಜ್ಞಾನಿಯಾದಂಥ ನಮ್ಮ ಅಂಜನಾದೇವಿ ತನ್ನ ದಿವ್ಯ ದೃಷ್ಟಿಯಿಂದ ಏನಾಗಿದೆ ಅಂತ ಎಲ್ಲವನ್ನು ವಿಚಾರ ಮಾಡಿ ಹೇಳ್ತಾಳೆ, ಮಗು ಹನುಮಂತ, ಸಮರ್ಥ ರಾಮದಾಸರು ಹೇಳಿದ್ದು ಸರಿ, ಆಮೇಲೆ ರಾಮ ಹೇಳಿದ್ದು ಸರಿ, ಸೀತಾ ಹೇಳಿದ್ದು ಸರಿ, ನೀನು ಹೇಳಿದ್ದು ಸರಿ ಅಂದ್ಬಿಡ್ತಾರೆ. ಇದು ಯಾಕಮ್ಮ ಸರಿ? ಬಿಳಿ ಹೂವು ಆಗಬೇಕು ಇಲ್ಲ ಕೆಂಪು ಹೂವು ಆಗಬೇಕು, ಹೇಗೆ ಇದು ಹೇಳ್ತಾ ಇದೀಯಾ ಅಂತ ಕೇಳಿದಾಗ ಅಂಜನಾದೇವಿ ಹೇಳ್ತಾರೆ, ನೋಡು ಹನುಮಂತ, ನೀನು ಅಶೋಕವನ್ನ ಪ್ರವೇಶಿಸ್ತೀಯಲ್ಲ, ಅವಾಗ ನಿನ್ನ ಮನಸ್ಥಿತಿ ಹೇಗಿತ್ತು ಸ್ವಲ್ಪ ನೀನು ಊಹಿಸ್ಕೋ. ಸೀತಮ್ಮನವ್ರನ್ನ ನೋಡಿದೆ, ಸೀತಮ್ಮನವರು 6 ಮಡಿಯನ್ನು ಉಟ್ಟು ಏಕಾಂಗಿಯಾಗಿ ಕೂತಿದ್ರು. ಅವರ ಸುತ್ತ ರಾವಣ
ನೂರಾರು ರಾಕ್ಷಸರಿಯನ್ನು ಕಾವಲು ಹಾಕಿಬಿಟ್ಟಿದ್ದ. ಭಯಂಕರವಾದಂಥ ರಾಕ್ಷಸಿಯರು ಸೀತೆಯ ಪರಿಸ್ಥಿತಿಯನ್ನು ನೋಡಿ ನಿನಗೆ ರಾವಣನ ಮೇಲೆ ಕೋಪ ಉಕ್ಕಿ ಬಂದಿತ್ತು ಹೋಗ್ತಾನೆ. ಹನುಮಂತ ಹೇಳ್ತಾನೆ, ಹೌದಮ್ಮ, ಕೋಪ ಯಾವಾಗ ನಿನ್ನಲ್ಲಿ ಉಕ್ಕಿ ಬಂದಿತ್ತು, ನಿನ್ನ ಕಣ್ಣು ಕೆಂಪಾಗಿ ಹೋಗಿತ್ತು. ಹಾಗಾಗಿ ಸೀತೆಯ ಸುತ್ತ ಇದ್ದ ಎಲ್ಲ ಹೂಗಳು ನಿನಗೆ ಕೆಂಪಾಗಿ ಕಂಡು ಕಣಪ್ಪ. ಸೀತೆಯ ಮನಸ್ಸಾಗಿತ್ತು. ಸೀತೆಯ ಮನಸ್ಸಾಗಿತ್ತು ಅಂದರೆ ಏನಾದರೂ ಆಗಲಿ, ರಾವಣನಿಗೆ ಒಳ್ಳೆ ಬುದ್ಧಿ ಬರಲಿ, ನನ್ನನ್ನು ಶ್ರೀರಾಮ ದೇವರಿಗೆ ಒಪ್ಪಿಸ್ಲಿ, ಯುದ್ಧ ಆಗೋದು ಬೇಡ, ರಾಕ್ಷಸರು ಸಾಯೋದು ಬೇಡ, ವಾನರರು ಸಾಯೋದು ಬೇಡ ಅನ್ನುವಂಥ ಶಾಂತ ಮನೋಭಾವ ಸೀತೆಯದಾಗಿತ್ತು. ಹಾಗಾಗಿ ಸೀತೆಗೆ ಆವತ್ತಿನ ಹೂಗಳೆಲ್ಲ ಬಿಳಿ ಬಣ್ಣವಾಗಿ ಕಂಡುವಪ್ಪ ಅಂತ ಪರಿಹಾರವನ್ನು ಹೇಳಿದಂಥ ಮಹಾಜ್ಞಾನಿ ನಮ್ಮ ಆಂಜನಾದೇವಿ. ಇದು ಈ ವೃತ್ತಾಂತ ಏಕನಾಥರು ಬರೆದಿರುವಂಥ ಭಾವಾರ್ಥ ರಾಮಾಯಣ ಅಂತ ಇದೆ, ಅದು ಮರಾಠಿಯಲ್ಲಿದೆ. ಆ ಮರಾಠಿಯಲ್ಲಿ ಇದ್ದಂಥ ಒಂದು ಪ್ರಸಂಗವನ್ನು ನಾನು ನಿಮಗೆ ಹೇಳಿದ್ದೇನೆ. ಮತ್ತೊಂದು ಪ್ರಸಂಗವನ್ನು ಹೇಳ್ತೇನೆ. ವಾಲ್ಮೀಕಿಗಳು ರಾಮನನ್ನ ಮರ್ಯಾದಾ ಪುರುಷೋತ್ತಮ ಅಂತ ಕರೆದಿದ್ದಾರೆ. ಹೌದಾನೆ? ಮರ್ಯಾದೆ ಗೌರವಗಳ ವಿಷಯದಲ್ಲಿ ಅತಿ ಉನ್ನತ ವ್ಯಕ್ತಿ ಶ್ರೀರಾಮ. ಮತ್ತೊಂದು ಕಡೆ ಹೇಳ್ತಾರೆ ರಾಮೋ ವಿಗ್ರಹವಾನ್ ಧರ್ಮ ಅಂತ ಹೇಳಿದ್ದಾರೆ ವಾಲ್ಮೀಕಿಗಳು. ರಾಮೋ ವಿಗ್ರಹವಾನ್ ಧರ್ಮ ಸಾಧು ಸತ್ಯ ಪರಾಕ್ರಮ ರಾಜ ಸರ್ವಸ್ಯ ಲೋಕಸ್ಯ ದೇವಾನಿವ ವಾಸವ ಅಂತ ಹೇಳಿದ್ದಾರೆ. ಅಂದರೆ ರಾಮ ವಿಗ್ರಹವಾನ್ ಧರ್ಮ ಅಂದರೆ ರಾಮ ಇಸ್ ದ ಎಂಬಾಡಿಮೆಂಟ್ ಆಫ್ ಧರ್ಮ. ಧರ್ಮ ಅಂದರೆ ಸನ್ನಡತೆಯ ಮೂರ್ತ ರೂಪ ಅಂತ ಹೇಳಿದ್ದಾರೆ. ಅಂತ ರಾಮ ಪರಮಾತ್ಮ ರಾಮಾಯಣದ ಸನ್ನಿವೇಶದಲ್ಲಿ ಒಂದು ಸನ್ನಿವೇಶದಲ್ಲಿ ಅವನೇ ನಾಚಿಕೆ ಪಟ್ಟುಕೊಳ್ಳುವಂಥ ಪ್ರಸಂಗ ನಡೆಯಿತು. ನಿಮಗೆ ಗೊತ್ತಿರಬೇಕು, ಒಂದೇ ಒಂದು ಪ್ರಸಂಗ ಇಡೀ ರಾಮಾವತಾರದಲ್ಲಿ ಪರಮಾತ್ಮ ಶ್ರೀರಾಮ ನಾಚಿಕೆ ಪಟ್ಟುಕೊಳ್ಳುವಂಥ ಒಂದು ಪ್ರಸಂಗ ನಡೀತು. ಆ ನಡೆದಾಗ ಪರಿಸ್ಥಿತಿಯನ್ನು ನಿಭಾಯಿಸಿದವರು ಯಾರು, ರಾಮನ ಘನತೆಯನ್ನು ಎತ್ತಿ ಹಿಡಿದವರು ಯಾರು ಅಂತಲೂ ನಿಮಗೆ ಗೊತ್ತಿರಬೇಕು. ನಾನು ಹೇಳೋದಿಲ್ಲ, ಕತೆ ಹೇಳ್ತೀನಿ. ಶ್ರೀರಾಮ ಸೇತು ನಿರ್ಮಾಣ ಮಾಡ್ತಾ ಇರ್ತಾನೆ. ಲಂಕೆಗೆ ಹೋಗೋದಕ್ಕೆ ವಾನರ ಸೈನ್ಯವನ್ನು ಕರೆದುಕೊಂಡು ಹೋಗೋದಕ್ಕೆ ಸೇತು ನಿರ್ಮಾಣ ಮಾಡ್ತಾ ಇರ್ತಾನೆ. ಆವಾಗ ನಮ್ಮ ಹನುಮಂತ ಮುಂದಾಗ್ತಾನೆ ಸೇತುವೆಯ ನಿರ್ಮಾಣಕ್ಕೆ. ಆಗ ಹನುಮಂತ ಒಂದು ಉಪಾಯವನ್ನು ಮಾಡ್ತಾನೆ. ಬಂಡೆಯನ್ನು ತೆಗೆದುಕೊಂಡು ಅದರ ಮೇಲೆ ರಾಮ ಅಂತ ಬರೆದ್ಬಿಟ್ಟು ಅದನ್ನು ಸಮುದ್ರಕ್ಕೆ ಬಿಸಾಕಿದಾಗ ಆ ಬಂಡೆ ಸಮುದ್ರದ ಮೇಲೆ ತೇಲಿ ಆ ಸೇತುವೆಯನ್ನು ಕಟ್ಟುವುದಕ್ಕೆ ಯಾವುದು ಸರಿಯಾದ ಅನುಕೂಲ ಸ್ಥಳನೋ ಅಲ್ಲೂ ಹೋಗಿ ಕೂತ್ಕೊಳ್ತಾ ಇರುತ್ತೆ. ಇದನ್ನು ಬೇರೆ ಕಪಿಗಳು ನೋಡ್ಬಿಡ್ತವೆ. ಓಹೋ, ಹೀಗೂ ಆಗುತ್ತಾ ಅಂದ್ಬಿಟ್ಟು ಅವುಗಳು ಕೂಡ ಬಂಡೆಗಳನ್ನು ತೆಗೆದುಕೊಂಡು ಬಂಡೆಯ ಮೇಲೆ ರಾಮ ಅಂತ ಬರೆದು ಅದನ್ನು ಸಮುದ್ರಕ್ಕೆ ಬಿಸಾಕಿದಾಗ ಬಂಡೆಗಳೆಲ್ಲ ತೇಲಿ ಸೇತುವೆಯ ನಿರ್ಮಾಣ ಆಗ್ತಾ ಇರುತ್ತೆ. ಇಂಥ ಸಮಯದಲ್ಲಿ ಶ್ರೀರಾಮ ನೋಡ್ತಾ ಇರ್ತಾನೆ, ಅರೆ ನನ್ನ ಹೆಸರನ್ನು ಬರೆದು ಇವರೆಲ್ಲ ಬಂಡೆಯ ಮೇಲೆ ಸಮುದ್ರಕ್ಕೆ ಹಾಕಿದಾಗ ಅದು ತೇಲ್ತಾ ಇದೆ. ಸಾಕ್ಷಾತ್ ಶ್ರೀರಾಮ ನಾನೇ ಒಂದು ಬಂಡೆ ಹಾಕಿದ್ರೆ ಏನಾಗುತ್ತೆ ನೋಡೋಣ ಅಂದ್ಬಿಟ್ಟು ಶ್ರೀರಾಮನಿಗೂ ಖಾತ್ರಿ ಇಲ್ಲ ತೇಲುತ್ತೆ ಅಂತ ಯಾರೂ ಇಲ್ಲಲೇ ಇರೋ ಒಂದು ಜಾಗವನ್ನು ಹುಡುಕಿಕೊಂಡು ಒಂದು ಬಂಡೆಯನ್ನು ತೆಗೆದುಕೊಂಡು ಶ್ರೀರಾಮ ಯಾರೂ ನೋಡ್ತಾ ಇಲ್ಲ ಅಂತ ಅಂದ್ಕೊಂಡು ಬಂಡೆಯನ್ನು ಸಮುದ್ರಕ್ಕೆ ಎಸ್ತು ಬಿಡ್ತಾನೆ. ಅದು ಡುಬಕ್ಕಂತ ಮುಳುಗೋಗ್ಬಿಡುತ್ತೆ. ನಾವು ನೀವು ಎಸ್ತಂಗೆ ಸದ್ಯ ಯಾರೂ ನೋಡಲಿಲ್ಲ ಅಂತ ರಾಮ ಅಂದ್ಕೊಂಡ್ರೆ ಹನುಮಂತನ ಕಣ್ಣನ್ನು ಯಾರಾದರೂ ತಪ್ಪಿಸೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಹನುಮಂತ ಅಲ್ಲೇ ಇರ್ತಾನೆ, ಬಂದುಬಿಟ್ಟು ನೋಡ್ತಾನೆ. ರಾಮನಿಗೆ ನಾಚಿಕೆ ಆಗೋಗ್ಬಿಡುತ್ತೆ. ಪರಮಾತ್ಮ ರಾಮ ಅವನ ಮನಸ್ಸಿನಲ್ಲೇ ದ್ವಂದ್ವ ಬಂದಾಗ ಯಾಕೆ ಹೀಗಾಯಿತು ಅಂತ ಯಾರನ್ನ ಕೇಳ್ತಾನೆ? ಭಕ್ತರನ್ನ ಕೇಳ್ತಾನೆ ತಾನೆ. ಹನುಮಂತ ಕೇಳ್ತಾನೆ, ಅಪ್ಪ ನೀವೆಲ್ಲ ರಾಮ ಅಂತ ಬರೆದು ಬಂಡೆ ಬಿಸಾಕಿದ್ರೆ ಅದು ತೇಲ್ತಾ ಇದೆ, ನಾನೇ ಬಂಡೆ ಬಿಸಾಕಿದ್ರೆ ಮುಳುಗೋಯ್ತಲ್ಲೋ ಹನುಮಂತ, ಯಾಕೋ ಹೀಗಾಯಿತು ಅಂದಾಗ ಹನುಮಂತ, ಪ್ರಭು ನೋಡಿ, ಬಂಡೆಯ ಕೈಯನ್ನು ನೀವು ಬಿಟ್ಬಿಟ್ರಿ,
ಆ ಬಂಡೆಗೆ ರಾಮನಾಮದ ಬಲ ಇದ್ದಿಲ್ಲ, ಅದಕ್ಕಾಗಿ ಅದು ಮುಳುಗೋಯ್ತು. ಹಾಗಾಗಿ ಎಲ್ಲಿ ತನಕ ನೀವು ನಿಮ್ಮ ರಾಮನಾಮದ ಬಲವನ್ನ ನಮ್ಮಂತ ಪಾಮರರಿಗೆ ಅನುಗ್ರಹಿಸ್ತೀರಾ, ಅಲ್ಲಿ ತನಕ ನಾವು ಜೀವನದಲ್ಲಿ ತೀರ್ಥ ಸುಖವಾಗಿರ್ತೀವಿ. ಯಾವಾಗ ರಾಮನಾಮದ ಬಲ ನಮ್ಮಲ್ಲಿ ಇಲ್ಲ, ನಾವು ಮುಳುಗೋಗ್ತೀವಿ. ಪ್ರಭು, ನಮಗೆ ರಾಮನಾಮದ ಒಂದು ಫಲ ಯಾವಾಗಲೂ ಇರೋ ಹಾಗೆ ಅನುಗ್ರಹ ಮಾಡಬೇಕು ಹಾಗೆ ಅಂತ ಹೇಳಿಬಿಟ್ಟು ಹನುಮಂತ ಕೈ ಮುಗಿತಾನೆ. ರಾಮನ ಘನತೆಯೂ ಉಳಿಯುತ್ತೆ, ಭಕ್ತನ ಒಂದು ಮೌನದ ಭಾವನೆಯನ್ನು ಉಳಿಯುತ್ತೆ. ಒಂದು ನಿಮಿಷ ಈಗ ಹನುಮಂತನ ಬಗ್ಗೆ ಮಾತಾಡಿದೆ, ತುಳಸಿಯ ಬಗ್ಗೆ ಒಂದು ಮಾತನಾಡಲೇಬೇಕು. ನಾನು ಯಾಕೆ ಲಕ್ಷ ತುಳಸಿ ಅರ್ಚನೆ ಮಾಡಿದ್ದೀವಿ, ಇದರ ಔಚಿತ್ಯ ಏನು ಅಂತ ನಾವು ಹೇಳಬೇಕು. ನೋಡಿ, ಒಂದು ಶ್ಲೋಕ ಹನುಮಂತನಿಗೆ ಇದೆ, ಮನೋಜವಂ ಮಾರುತ ತುಲ್ಯ ವೇಗಂ. ಹೇಳಿದ್ದೀರಾ ನೋಡಿ, ತುಳಸಿ ಅನ್ನುವ ಪದದ ಒಂದು ಮೂಲ ಈ ಶ್ಲೋಕದಲ್ಲಿ ಇದೆ ಅಂದರೆ ನಿಮಗೆ ಆಶ್ಚರ್ಯ ಆಗ್ಬೋದು. ನೋಡಿ, ಮನೋಜವಂ ಮಾರುತ ತುಲ್ಯ ವೇಗಂ ಅಂತ ಹೇಳಿದ್ದಾರೆ. ನೋಡಿ, ಅಂದ್ರೆ ಏನರ್ಥ? ನಮ್ಮ ಹನುಮಂತ ಮಾರುತ ತುಲ್ಯ ವೇಗಂ, ಬಿರುಗಾಳಿಯಷ್ಟು ವೇಗವನ್ನು ಉಳ್ಳಂತ ವ್ಯಕ್ತಿ ಅಂತ. ಅಲ್ಲಿ ತುಲ್ಯ ಅಂತ ಒಂದು ಪದ ಬರುತ್ತೆ. ತುಲ್ಯ ಅಂದರೆ ಸಮಾನ, ಚಂಡಮಾರುತಕ್ಕೆ ಸಮಾನವಾದ ವೇಗವುಳ್ಳ ವ್ಯಕ್ತಿ ಹನುಮಂತ ಅಂತ ಬರುತ್ತೆ. ತುಲ್ಯದಿಂದ ತುಳಸಿ, ತುಳಸಿ ಅಂದರೆ ಸಮಾನವಿಲ್ಲದ್ದು ತುಳಸಿ. ಒಂದು ದಳ ತುಳಸಿಗೆ ನಾವು ನೋಡ್ತೇವೆ ಶ್ರೀಕೃಷ್ಣ ತುಲಾಭಾರದಲ್ಲಿ ಸತ್ಯಭಾಮೆ ತನ್ನ ರಾಶಿ ಒಡವೆಗಳನ್ನು ಹಾಕಿದರೂ ಕೂಡ ಕೃಷ್ಣನ ತೂಕ ಕೆಳಗೇ ಇರುತ್ತೆ. ಆದರೆ ರುಕ್ಮಿಣಿ ಏನು ಮಾಡ್ತಾಳೆ, ಒಡವೆಗಳನ್ನೆಲ್ಲ ತೆಗೆಸಿ ಒಂದು ದಳ ತುಳಸಿಯನ್ನು ಭಕ್ತಿಯಿಂದ ಅರ್ಪಿಸಿದಾಗ ಕೃಷ್ಣನ ತಕಡಿ ಮೇಲೆ ಹೊರಟೋಗುತ್ತೆ. ಒಂದು ದಳ ತುಳಸಿಗೆ ಇಷ್ಟೊಂದು ಶಕ್ತಿ ಇರಬೇಕಾದ್ರೆ ನೀವೆಲ್ಲ ಇವತ್ತು 1,00,000 ತುಳಸಿಯ ಅರ್ಚನೆಯನ್ನು ನಮ್ಮ ಹನುಮಂತನಿಗೆ ಮಾಡಿದ್ದೀರಾ. ಹಾಗಾಗಿ ಎಷ್ಟು ಪುಣ್ಯ ಬಂದಿದೆ ಇವತ್ತು. ಇಂಥ ಒಂದು ಪುಣ್ಯದ ಕೆಲಸವನ್ನು ಮಾಡಿದಂಥ ನಮ್ಮ ವರದಾಂಜನೇಯ ದೇವಸ್ಥಾನದ ಆಡಳಿತ ಮಂಡಳಿ, ವಿಶ್ವನಾಥ್ ಪೈ ಅವರು ಹಾಗೂ ಅವರ ಪದಾಧಿಕಾರಿಗಳು, ಅವರೆಲ್ಲರಿಗೂ ನಾನು ನಮಸ್ಕಾರ ಮಾಡ್ತೀನಿ. ತಮಗೂ ಎಲ್ಲ ನಮಸ್ಕಾರ ಮಾಡ್ತೀನಿ. ಕಾಲಾವಕಾಶ ಮುಗೀತಾ ಇದೆ ಅಂತ ಕಾಣುತ್ತೆ. ಹನುಮಂತ ಪಕ್ಕನೇ ಬಂದು ನಿಂತಿದ್ದಾರೆ. ಹಾಗಾಗಿ ಮುಕ್ತಾಯ ಮಾಡ್ತಾ ಇದ್ದೇನೆ. ಮುಂದೆ ಏನಾದರೂ ಹನುಮಂತ ನನಗೆ ಅವಕಾಶ ಕೊಟ್ಟರೆ ಇನ್ನೂ ಮಾತಾಡಬಲ್ಲೆ ಅಂತ ಹೇಳಿ ನಾನು ಸಮಾಪ್ತಿ ಮಾಡ್ತಿದ್ದೀನಿ. ನಮಸ್ಕಾರ ಸರ್, ಅವಕಾಶ ಮಾಡಿಕೊಟ್ಟಿದ್ದಕ್ಕೆ. ಇವತ್ತಿನ ಅತಿಥಿಯಾಗಿ ನಮ್ಮ ಜೊತೆಗೆ ಬಂದು ನಮ್ಮ ಕೋರಿಕೆಯ ಮೇರೆಗೆ ಬಂದು ಇಲ್ಲಿ ಮಾತನಾಡಿದಂಥ ಶ್ರೀಯುತ ಲಕ್ಷ್ಮೀನಾರಾಯಣ ಅವರಿಗೆ ದೇವಸ್ಥಾನದ ಸೇವಾ ಟ್ರಸ್ಟ್ ಪರವಾಗಿ ಅನಂತ ಧನ್ಯವಾದ. ಇವತ್ತಿನ ಈ ವಿನೂತನ ಕಾರ್ಯಕ್ರಮ ಲಕ್ಷ ತುಳಸಿ ಅರ್ಚನೆ